ಕಳೆದ 4 ದಿನಗಳಿಂದ ವಿದ್ಯುತ್ ಇಲ್ಲದೆ ಬೆಳೆಗಳಿಗೆ ನೀರು ಹಾಯಿಸಲು ಪರದಾಡುತ್ತಿದ್ದ ಮರೂರು ಭಾಗದ ರೈತರು ಸೋಮವಾರ ಕುದೂರು ಸಮೀಪದ ಪರ್ವತನಪುರ ಬಳಿ ಇರುವ ವಿದ್ಯುತ್ ಪ್ರಸರಣ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ನೀವು ಹೇಳಂಗೆಲ್ಲ ಒಬ್ಬ ದಳ್ಳಾಳಿಗಳು ತಗೋಗಿ ಬೇಕಾದ್ರೆ ಸೆಪರೇಟ್ ದಳ್ಳಾಳಿ ಮಾತಾಡಿ. ಆ ದಳ್ಳಾಳಿ ತಗೋ, ಆ ದಳ್ಳಾಳಿ 3 ದಿನ ಆಯ್ತು ನೀರಿಲ್ಲ ಅಂದ್ರೆ ವಿಷ ಕುಡಿಬೇಕು. ಏನ್ ಕೊಡ್ತೀರಾ? ವಿಷ ಕೊಡ್ತೀರಾ? ನಾನು ಹೇಳ್ತೇನೆ, ವಿಷ ಕೊಡ್ತೀರಾ? ಕರೆಂಟ್ ಕೊಡ್ತೀರಾ? ಎಷ್ಟು ದಿನ ನಾವು ಹೇಳ್ತಾನೆ ಇದ್ದೀವಿ. ಅವ್ನು ದೇವರಾಜ ಉಡಾಫೆ ಮಾತಾಡ್ತಾನೆ. ನೆನ್ನೆ ಕೇಳಿದ್ರೆ ಮನೆಯಿಂದ ಅವ್ರ ಅಧಿಕಾರಿಗಳನ್ನ ಕರೆದು ಮಾಹಿತಿಯನ್ನು ದಿವಸ ಅವರು 1 ತಿಂಗಳಾಯ್ತು ಬಂದು 2 ದಿವಸ ರಜೆ ಹಾಕಿದ್ರು. ಇವರು ದೇವರಾಜ ಹಿಂದೆ ಹೆಸರು ಈಗಿಲ್ಲ. ಮುಂಚೆ 2 ದಿವಸ ಕಳಿಸ್ಕೊಟ್ಟಿದ್ದೆ. ಏನೋ ಟ್ರಬಲ್ ಆಗಿದೆ, ಹುಡುಗರು ಇರಲಿಲ್ಲ. ಇವಾಗ ಏನಿದ್ರು ನಾನು ಸಾಲ್ವ್ ಮಾಡಿಸ್ಕೊಡ್ತೀನಿ, ಹೆಚ್ಚಿಗೆನೆ ಕೊಡಿಸ್ತೀನಿ. ಸರ್ಕಾರ ಎಷ್ಟು ಅವರ್ ಕರೆಂಟ್ ಜ್ಯೂಸು, ಎಷ್ಟು ಅವರ್ ಸಿಂಗಲ್ ಲೈನು, ಎಷ್ಟು ಅವರ್ 3 ಫೇಸ್ ಅಂತ ಕೊಟ್ಟಿದ್ದಾರೆ ನಿಮ್ಗೆ ಎಲ್ಲ ಹೇಳ್ತೀನಿ ಸರ್. ಅದನ್ನ ಆದೇಶ ಕೊಡಿ. 6 ಗಂಟೆ ಕರೆಂಟ್ ಕಾಯ್ಕೊಂಡು ಪರಿಷತ್ ವಾಟ್ಸಪ್ ಅಲ್ಲಿ ದೊಡ್ಡದಾಗ ಹಾಕ್ತಾರೆ 12 ಗಂಟೆ ಅಂತ. ನಾವು 12 ಗಂಟೆ ಹೇಳಿ, ನಾವು 12 ಗಂಟೆ ಹೊತ್ತಿಗೆ ಕರೆಂಟ್ ಹೊಂಟಾಗಿರ್ತದೆ. ಈಗ ನನಗೆ ಅವಕಾಶ ಕೊಡಿ. ಆಮೇಲೆ ಎಷ್ಟು ರಾತ್ರಿ ಕೊಡ್ಬೇಕು. ಆಕ್ಚುಲಿ ಎಷ್ಟು ಅವರ್ ಸಿಂಗಲ್ ರಾತ್ರಿ ಹೊತ್ತು ಕೊಡ್ತಾ ಇದ್ದೀರಾ? 3 ಅವರ್ಸ್ ಬಿಟ್ಟು ಉಳಿದಿದ್ದು ಯಾಕೆ ಮಾಡಿದೀರಾ? ಅರ್ಜಿನೂ ಹಾಕಿದೀನಿ. 4 ಅವರ್ 3 ಫೇಸ್ ಕೊಡ್ಬೇಕು ನೀವು ಬೆಳಗ್ಗೆ ಟೈಮು, 3 ಅವರ್ ನೈಟ್ ಟೈಮು, ಸಂಜೆ 6 ರಿಂದ ತಿರ್ಗಾ 3 ಫೇಸ್ ಕೊಡೋವರೆಗೂ 6 ಗಂಟೆ ಜ್ಯೂಸ್ ಲೈನ್ ಇರ್ಬೇಕು, ಇರ್ಬೇಕು. ಇರೋದು ಆದೇಶ. ಅದು ಏನಾಗ ತಿರ್ಗಾ ಸರ್ಕಾರ ಚೇಂಜ್ ಮಾಡೋದ ನಿಮ್ಗೆ? ನೀವ್ ಯಾಕೆ ಕೊಡ್ತಾ ಇಲ್ಲ? ಅದಕ್ಕೂ ಹೇಳ್ಬಿಡ್ತೀನಿ. ಈಗ ಲೈಟಿಗೆ ಅಂತ ಪಂಪ್ ಸೆಟ್ 3 ಫೇಸ್ ಕೊಡೋ ಟೈಮಲ್ಲಿ ಕೊಡ್ತೀವಿ. ಬೇರೆ ಟೈಮಲ್ಲಿ ಏನ್ ಮಾಡವ್ರೆ, 10 ಆಂಪ್ಸ್ ಮೇಲೆ ಬಂದ್ರೆ ಕೆಲವರು ಸಿಂಗಲ್ ಫೇಸ್ ಮೋಟರ್ ಓಡಿಸ್ತಾರೆ ಅಂತ ಹೇಳಿ ನಮ್ಮಲ್ಲಿ ಸರ್ಕಾರದಲ್ಲಿ ದೂರ ಹೋಗ್ಬಿಟ್ಟಿದೆ. ಅದರಿಂದ ಸ್ವಲ್ಪ ಆಫ್ ಮಾಡ್ತಾರೆ ಹೊರತ್ಬಿಟ್ಟು ಅಗಲೆಲ್ಲ ತೆಗಿಯಲ್ಲ ಸರ್. ಇದು ಈ ತಿಂಗಳದಲ್ಲ ಸಮಸ್ಯೆ, ಇದು 1 ತಿಂಗಳದಲ್ಲ. ಹೋದ್ ಜನವರಿಯಿಂದನೂ ನೀವು ಯಾವುದೇ ಕಾರಣಕ್ಕೂ ಜ್ಯೂಸ್ ಲೈನ್ ಅಟೆಂಡ್ ಕೊಟ್ಟು ಕರ್ಸಿ. ನಿಮ್ಮಲ್ಲಿ ರೆಕಾರ್ಡ್ ಓಡಿಸ್ತಾರೆ ಅಂತ 5 ಅವರ್ ಸಿಂಗಲ್ ಲೈನ್ ಕೊಡ್ಬೇಕು ನೀವು. ಕಾಯಿಲ್ ಹಾಕೊಂಡು ರೈತರು ಓಡಿಸಕ್ 5 ಅವರ್ ಸಿಂಗಲ್ ಲೈನ್ ಕೊಡ್ಬೇಕು. ಸರ್ಕಾರದ ಆದೇಶ ಐತೆ, ನಾನ್ ತಕ್ಕೊಡ್ಲಾ?
ಈಗ ಮನೆಯಿಂದ ತರ್ಸ್ಕೊಳ್ಳ, ನಾನು RTI ಅರ್ಜಿ ಹಾಕಿ ತರ್ಸಿದೀನಿ. ನಾನು ಕೊಡ್ಲ, ನಿಮ್ ಲಾಕ್ ಬುಕ್ ತೆಗೀರಿ, ನಿಮ್ ಲಾಕ್ ಬುಕ್ ಅಲ್ಲಿ ಕೊಟ್ಟಿದ್ರೆ ಇವತ್ತಿಂದ ಹೇಳ್ಬೇಡಿ ನೀವು. ಅವತ್ತಿಂದ ಏನ್ ಮಾಡಿದೀರಾ? ರೈತರು ಕೇಳೋದಕ್ಕ ಇವತ್ತು ರೈತರು ಕೇಳಿರ್ತಾರೆ, ಅವತ್ತಿಂದ ಯಾರು ಸರ್ ಸಮಸ್ಯೆ ಅಲ್ವಾ ಸರ್? ಚತ್ತು ಹೋಗ ಮನೆಗೆ ಹೋಗಿ ಒಂದು ಮೊನ್ನೆ ಪೋಸ್ಟರ್ ಬಂದೈತೆ, ಆ ಪೋಸ್ಟ್ ಕವರ್ ಕೊಡ್ಬೇಕಂತ ಅಂತ ಹೇಳು. ಆದಷ್ಟು ಗೌರವ ಕೊಡ್ತೀವಿ, ಗೌರವನ ಕಾಪಾಡ್ಕೊಳ್ಳೋ ರೀತಿ ನಿಮ್ಗಿರ್ಬೇಕು ಸರ್. ರೈತರು ಕೇಳಿದಾಗ ನಾನು ಇವತ್ತಿಂದ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನೇ ತರ್ಸ್ಕೊಡ್ತೀನಿ ರೀ. ನಿಮ್ಗೆ ಸರ್ಕಾರ ನಿಮ್ಗೆ ಕೊಟ್ಟೇ ಇಲ್ವೇನೋ? ನಾನು ಸರ್ಕಾರದಿಂದ ಅರ್ಜಿ ಹಾಕಿ ತರ್ಸ್ಕೊಂಡಿದ್ದೀನಿ, ನಿಮ್ಗೆ ಕೊಡ್ತೀನಿ. ಬನ್ನಿ ಸಾಹೇಬ್ರನ್ನ ಕರೀರಿ, ದೊಡ್ಡ ಸಾಹೇಬ್ರನ್ನ ಕರೀರಿ, ನಾವು ಮಾತಾಡ್ತೀವಿ. ನೋಡಿ ಸರ್, 4 ದಿವಸ ಆಗೈತೆ. ಏನ್ ಕೇಳ್ರು ಇವತ್ತಿಂದ ಮಾಡ್ತೀನಿ. ನಾವು ರೈತರು ಬಂದು ಕೇಳೋದಕ್ಕ ಮಾಡ್ಬೇಕಾ? ನಮ್ ರೈತರು ದುಡ್ಡಲ್ಲಿ ಏನಾರ ನಿಮ್ ಸಂಬಳ ಬರ್ತಾ ಇದೆಯಾ? ಬರ್ತಾ ಇಲ್ಲ. ಇರಿ ಎಷ್ಟು ಅವರ್ ಇರೋದು? 3 ದಿವಸ ಕರೆಂಟ್ ಇಲ್ಲ ಅಂದ್ರೆ ತರಕಾರಿ ಎಲ್ಲ ಕ್ಲೋಸ್. ಏನೋ ತೆಂಗಿನ ಮರ ಅಂತ ಮರ ಆದ್ರೂ ತಡ್ಕತ್ತವೆ. ಟೊಮಾಟೊ ತರಕಾರಿ ಹಾಕಿ ಟೊಮಾಟೊ ಬೇಡಪ್ಪ, ಏನ್ ಮಾಡ್ಬೇಕು ರೈತರು? ವಿಷ ಕುಡಿಬೇಕಷ್ಟೇ, ಏನಿಲ್ಲ. ಎಲ್ಲಿಂದ ಎಲ್ಲಿ ಹೋದ್ರು ರೈತರಿಗೆ ಅನ್ಯಾಯ ಆಯ್ತಾ ಇರೋದು. ಮೊದ್ಲು ಸಮಸ್ಯೆ ಹೇಳ್ರು, ಸಮಸ್ಯೆ ಹೇಳ್ರು. ಏನಾಗಿದೆ? ಸಿಬ್ಬಂದಿ ಇಲ್ವಾ? 3 ದಿವಸ ಆಗೈತೆ ಸರ್, ಡೈಲಿ ಫೋನ್ ಮಾಡ್ತೀವಿ. ಅಟೆಂಡ್ ಮಾಡಿ ಸರ್. ರೆಡಿ ಮಾಡಿದೆ, ಇಲ್ಲಿ ಕಟ್ ಆಯ್ತು, ಇಲ್ಲಿ ರೆಡಿ ಮಾಡಿದೆ, ಅಲ್ಲಿ ಕಟ್ ಆಯ್ತು. ಕರ್ಸಕ್ಕಾಗಿಲ್ಲ. ರೈತರು ಫೋನ್ ಮಾಡಿದ್ರೆ ಉಡಾಂತ ಮಾತಾಡ್ತಾನೆ. ಕರ್ಸಕ್ಕಾಗಿಲ್ಲ. ಒಬ್ಬ ರೈತ ಫೋನ್ ಮಾಡಿದ್ರೆ ಕೊಟ್ಟಿಲ್ವ ನಾವು ಕರೆಂಟ್? ಅವನಲ್ಲಿ ಕರ್ಸಕ್ಕಾಗಿಲ್ಲ. ನಿಮ್ಗಿಂತ ಸರ್ ಎಲ್ಲ ಕಡೆ ಫೋನ್ ಮಾಡಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಲ್ವಾ? ನಮ್ಗೆ ಯಾಕೆ 6 ಅವರ್ ಕೊಡ್ತಾರೆ? 2 ತಿಂಗಳಿಗೆ ಒಂದು ದಿವಸಕ್ಕೆ ಸಮಸ್ಯೆ ಅದಾಯ್ತು ಸರ್. ಅದರಲ್ಲಿ 3 ಸತಿ 3 ಲೈನ್ ಮನು ಎಲ್ಸಿ ತರ್ತಾರೆ. 15ರಿಂದ 20 ನಿಮಿಷ ಅದರದ್ದು ಎಕ್ಸ್ಪ್ರೆಸ್ ಕೊಡ್ಬೇಕು. ಒಬ್ಬೊಬ್ರು 12 ಗಂಟೆ ಕರೆಂಟ್ ಕೊಡೋದು, ಅರ್ಧ ಗಂಟೆ ಲೇಟ್ ಆಗಿ ಕೊಡ್ಬೋದು. ತಗ್ಗೋದು ಮಾತ್ರ 3:59ಗೆ ತೆಗಿತಾರೆ. 3:59ಗೆ ತೆಗಿತಾರೆ. ಅದ್ರ 3 ಸತಿ ಎಲ್ಸಿ ತಗೊಂಡಿದ್ರೆ 40 ನಿಮಿಷ ಅದನ್ನ ಕೊಡಲ್ಲ. ಕರೆಂಟ್ ಹೋಗಿ ಕೊಡಲ್ಲ. ಸಿಂಗಲ್ ಲೈನ್ ಅಂತೂ ಇದುವರೆಗೂ ತೋರಿಸಿಲ್ಲ. ಸಿಂಗಲ್ ಕೊಡಕ್ಕೆ ಕೊಡ್ತಾ ಇಲ್ಲ. ನಾನು ಒಪ್ಕೊತೀನಿ. ಜ್ಯೂಸ್ ಅಲ್ಲಿ ಹೇಳ್ತಿಲ್ಲ, ಕೊಡ್ತಾ ಇಲ್ಲ ಅಂತ. ಯಾಕೆ ಅಂತ ನಾವು 7-1 ಫೀಲ್ಡ್ರು 4 ದಿವಸದಿಂದ ಕರೆಂಟ್ ಇಲ್ಲ. 4 ದಿವಸದಿಂದ ಸಮಸ್ಯೆ ಕೇಳಿದ್ರೆ ಅಲ್ಲಿ ಈಗಲೂ ಹೇಳ್ದವ್ರೆ ಇವಾಗಲೂ ಪಾಠ ಮುಗ್ದಿಲ್ಲ. 4 ದಿವಸದಿಂದ ಲೈನ್ ಮ್ಯಾನ್ ಹೇಳಿದ ಫಾಲ್ಟ್ ನಾನು ಹೇಳ್ತೀನಿ. ಅವ್ರು ಇಲ್ಲಿ ಎಲ್ಸಿ ತಗೊಂಡ್ಬಿಟ್ರೆ ಜಾನ್ಸನ್ ಅಲ್ಲಿ ಆಫ್ ಆಗ್ಬಿಡ್ತದಂತೆ, ಇಲ್ಲಿ ಚಾರ್ಜ್ ಮಾಡ್ಬಿಟ್ರೆ ಅಲ್ಲಿ ಟ್ರಿಪ್ ಆಗೈತೆ. ಜಾನ್ಸನ್ ಒಂದ್ ದಿವಸ ಸಮಸ್ಯೆ ಅಲ್ಲ, ಒಂದ್ ದಿವಸ ಸಮಸ್ಯೆ ಆಗಿರೋ ನಿಮ್ಮ ಹತ್ರ ಗೊತ್ತಿರ್ಲಿಲ್ಲ. ನಾನು ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ಮಾಡಿಸ್ಬೇಕು ಏನು ಅನ್ನೋದನ್ನು ನಾನು ಎಲ್ಲ ತಗೊಂಡಿದ್ದೀನಿ. ನೀವು ಆ ರೀತಿ ಲೈನ್ ಮ್ಯಾನ್ಗಳು ಕಳ್ಸಿ, ನೀವು ಯಾವ ತಿಂಗಳಲ್ಲಿ ಮರ ಕಟ್ ಮಾಡಿಸ್ಬೇಕು, ಯಾವ ತಿಂಗಳಲ್ಲಿ ಲೈನ್ಗಳು ಎಲ್ಲ ಚೆಕ್ ಮಾಡಿಸ್ಬೇಕು ಅಂತ ನಿಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೆಲಸ ಕೊಡಕ್ಕಿಂತ ಮುಂಚೆನೆ ಕೊಟ್ಟಿರ್ತಾರಲ್ವಾ? ನೀವು ಆ ರೀತಿ ಮಾಡಿಸ್ತೀರಾ? ಮಳೆ ಬತ್ತು ಗಾಳಿ ಬತ್ತು ಒಂದ್ ದಿವಸ ಅಲ್ಲಿ ಕೊಂಬೆ ಬಿದ್ದೈತಂತೆ ಓಡೋಗು ಅಂತೀರಾ. ಈಗ ಈ ಕೊಂಬೆ ಇರ್ರಿ ನೀನ್ ಇರೇ ಮಾತಾಡೋದು ನಿಮ್ಗೆ ಗೊತ್ತಾಗ ಮಾತಾಡು, ನಾನು ಹೇಳ್ತೀನಿ. ಮಳೆಗಾಲದಲ್ಲಿ ಮರ ಬಿತ್ತೋದಾಗ ಹೊಡೈತೀರಾ ಕಟ್ ಮಾಡಕ್ಕೆ. ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳವರೆಗೆ ನೀವೆಲ್ಲ ಲೈನ್ ಅಲ್ಲಿ ಮರ ಎಲ್ಲ ಟಚ್ ಆಯ್ತಾವ ಎಲ್ಲ ಕಟ್ ಮಾಡ್ಬೇಕು. ಗೊತ್ತಾದ್ ನಿಮ್ಗೆ? ಆ ಮರ ಬಿದ್ದ ದಿವಸ ಓಡೋಗೋದು ತಗೊಳ್ತಾಗಲ್ಲ ಈ ಕಟ್ ಮಾಡಕ್ಕೇನು. ಈಗ 3 ತಿಂಗಳು ನಿಮ್ಗೆ ಅದನ್ನೇ ಡ್ಯೂಟಿನ ಮಾಡ್ಬೇಕು ನೀವು. ಸರ್ಕಾರದಿಂದ ಆದೇಶನ ಐತೆ. ಶಶಿ ತೊರೆ ಮೇಲೆ ಅಲ್ಲಿ ಜಾಲಿ ಮರ ಕುಂತೈತೆ. ಈಗ ಹಾಸ್ಪಿಟಲ್ ಫೀಲ್ಡ್ರು
ಕೊಡ್ತೇವೆ ತುಮಕೂರು ಡಿಸ್ಟಿಕ್ ಅಲ್ಲಿ ಡೇ ಟೈಮ್ ಅಲ್ಲಿ 6 ರಿಂದ 7 ಕೊಡ್ತಾರೆ. ನಮ್ಗೆ ಯಾಕೆ ಕೊಡಲ್ಲ? ಅದು ಕ್ವಶನ್. ನಾವು ರೈತರು ಯಾಕೆ ಸರ್ ಕೊಡಲ್ಲ ನಮ್ಗೆ? ರೂಲ್ಸ್ ಎಲ್ಲ ಒಂದೇ ಅಲ್ವಾ ಸರ್? ಒಂದೇ ಗೌರ್ಮೆಂಟ್ ತಾನೆ. ನೀವೇನೈತೆ ಎಲ್ಲ ಮಾತಾಡಿ ಸರ್. ಮಾತಾಡಿ. ನನಗೆ ಕಂಚೆಪಾಳ್ಯದಿಂದ ಲೈನ್ ಬಂದಿದೆ. ಶ್ರೀಗಿರಿಪುರ ಸಿದ್ದೇಶ ನೀನು ಅಟೆಂಡ್ ಮಾಡು, ಫಸ್ಟ್ ಅಟೆಂಡ್ ಮಾಡು. ಸ್ಟೇಷನ್ ಸೇರಿ 29 ಮೆಗಾವಾಟ್ ಓವರ್ಲೋಡ್ ಆಗಿದೆ. ಲೈನ್ ಇಲ್ಲ, ಲೈನ್ ಸಾಲ್ವ್ ಆದ್ರೆ ಪ್ರಾಬ್ಲಮ್ ಇಲ್ಲ. ಲೈನ್ ಕೆಲಸ ಮಾಡ್ತಾರೆ. ಈಗ ಅದು 30 ಮೆಗಾವಾಟ್ ಮಾಡೋದಪ್ಪ, ಅದ್ರ ಮೇಲೆ ಕರೆಂಟ್ ಕೊಡಕ್ಕಾಗಲ್ಲ. ಒಂದು ವಿಷಯ ಗೊತ್ತು, ಇದೇ ನಿಮ್ದು F7 ಮುಂಚೆ 180, 140, 150 ಆಮ್ಸ್ ಈಗ ಎಷ್ಟು ಬಂದಿದೆ ಗೊತ್ತಾ? ಅಂದ್ರೆ ಎಲ್ಲರೂ ಯೂಸ್ ಮಾಡ್ತೀವಿ ಅಂತ 200. ನಾನು ಕೇಳ್ಕೊಂಡು ನಾನು ನೋಡಿ ಹೇಳ್ತಾ ಇದೀನಿ. 250 ಆಮ್ಸ್ 300 ಆಮ್ಸ್ ರೆಕಾರ್ಡ್ ಆಗ್ತಾ ಇದೆ. ಓವರ್ಲೋಡ್ ರೆಕಾರ್ಡ್ ಆಗ್ತಿದೆ ಅಂದ್ರೆ ಅಷ್ಟು ಲೋಡ್ ಬರ್ತಿದೆ. ನಮ್ದು ರ್ಯಾಬಿಟ್ ಕಂಡಕ್ಟ್ ಇರೋದು, ವೈರು ಕಟ್ ಆಗ್ತಿದೆ. ರ್ಯಾಬಿಟ್ ಕಂಡಕ್ಟ್ ತಗೊಂಡ್ರೆ 180 ಆಮ್ಸ್. ನಿಮ್ದೊಂದು ಇನ್ನೊಂದು F11 ಅಲ್ವೇನ್ರಿ? F11 ಈ ಕಡೆ ಸರಿಯಾಗಿಲ್ಲ, ಆದ್ರೆ ಸದ್ಯಕ್ಕೆ ಕೊಟ್ಟಿದ್ವಿ. ನಿಮ್ಮ ಏರಿಯಾ ನೀವೇ ಬಂದಿದ್ದ ಆ ಕಡೆ. F11 ಸರಿಯಾಗಿಲ್ಲ. ಇದೊಂದು ಇನ್ನೊಂದು ಉಲ್ಲೇಖ 3 ಫೀಬ್ರು ನಮಗೆ ಕಿರಿಕಿರಿನೇ ಅನ್ನಿಸ್ತಾ ಇದೆ. ನಿಮಗೇನು ಕರೆಂಟ್ ಕೊಡಬಾರ್ದು 7 ಅವರ್ ಅಥವಾ ತಪ್ಪಿಸ್ಬೇಕು ಅಂತ ಉದ್ದೇಶ ಅಲ್ಲ. ಅದು ಸೊಲ್ಯೂಷನ್ ಸೂಕ್ತವಾದ ಮಾರ್ಗ ಇದೆ. ಶಿವಸಂದ್ರದಿಂದ F11 ಗೆ ಕನೆಕ್ಷನ್ ಮಾಡಿ 6 ತಿಂಗಳಾಯ್ತು. ಬಂದಿದ್ರಿ ನೀವು ನನ್ನ ಮಾತಾಡಕ್ಕೆ ಅವಕಾಶ ಕೊಡಿ. ಪೂರ್ತಿ ಕನೆಕ್ಷನ್ ಕೊಡೋದು ಬೇಡ ನಮ್ಗೆ. ಅಟ್ಲೀಸ್ಟ್ ಒಂದು 30 TC ಕನೆಕ್ಷನ್ ಕೊಟ್ಟರೆ ಲೋಡ್ ಕಮ್ಮಿ ಆಗಲ್ವಾ? ಎಲ್ಲಿ ಕೊಟ್ಟಿದ್ದೀರಿ? ಎಲ್ಲಿ ಚಾರ್ಜ್ ಮಾಡಿದ್ದೀರಿ? ಅಲ್ಲ, ಆ ಸ್ಪೀಡ್ ರಿಂದ ಚಾರ್ಜ್ ಮಾಡಕ್ಕಾಗಲ್ಲ. ಯಾಕಾಗಲ್ಲ? ಇರೋದು ಅಲ್ಲಿ ಫುಲ್ ಫೀಡ್ ಬೇಡ ಸರ್. ಒಂದ್ 25-30 TC ಕಟ್ ಮಾಡಿ ಸರ್ ಅಲ್ಲಿಗೆ. ಅಲ್ಲ ಚಾರ್ಜ್ ಆಗಿಲ್ಲ, ಸ್ಟೇಷನ್ ಚಾರ್ಜ್ ಆಗಿಲ್ಲ ಸರ್. ಲೈನ್ ಚಾರ್ಜ್ ಆಗಿದೆ, ಎಲ್ಲ ಆಗಿಲ್ಲ. ಶಿವಚಂದ್ರದ ಆಗಿಲ್ಲಮ್ಮ ಸರ್. ಮಾಡ್ತಾ ತಾನೆ ಅಲ್ಲಿ ತನಕ. ಈಗ ನೀವು ಲೈನ್ ಕೊಟ್ಟರೆ ಓಡ್ತಾವೆ. ಹೊಸ ಲೈನ್ ಮಾಡಿದೀವಿ, ಆಗಿಲ್ಲ. ಹೊಸ ಲೈನ್ ಮಾಡಿದ್ದೀರಾ ಸರ್? ಆಗಿಲ್ಲ. ಒಂದು 30 TC ಕೊಡಿ ಸರ್ ಅದಕ್ಕೆ. ನಾವು ಹಾಕಿದೀವಿ, ಸ್ವಲ್ಪ ಮಾಗಡಿ ಕಡೆ ಸ್ವಲ್ಪ ಹಾಕಿದ್ದೀವಿ. ಮಾಗಡಿ ಕಡೆ ಹಾಕಿದ್ರೆ ಇಲ್ಲ ನೋಡೋಣವಾ? 30 TC ಕನೆಕ್ಷನ್ ಟ್ರಾನ್ಸ್ಫಾರ್ಮರ್ ಇವತ್ತು ಟೆಸ್ಟ್ ಆಗ್ತಿದೆ. ಹೇಳ್ತೀರಾ ಸರ್? ಸಾಹೇಬ್ರೆ, ಅದು KPTC ಎಲ್ಲರಿಗೂ ಟೆಸ್ಟಿಂಗ್ ಅಂದಾಗ ನಾಳೆಗೆ ಆಗುತ್ತೆ. ನಾವು ಟ್ರಾನ್ಸ್ಫಾರ್ಮರ್ ಬ್ರೇಕ್ ಅಂತ ಕೂರ್ಸಿದ್ರೆ 6, ಅಲ್ಲಿಂದ 4 ಫೀಟ್ ಸರ್. ಇಲ್ಲಿ ಬಿಡಿ, ನಮ್ದು F7 ಮಾತಾಡಿ. ಹೌದು. ಮುಂಚೆ ಮರಗೆ ಸರ್ ಜಾನ್ಸನ್ ಲೈನ್ ಇದೆಯಲ್ಲ, ಆ ಕಡೆಯಿಂದ ಬರ್ತಿದ್ದು. ನಮ್ ಲೈನ್ F7 ಮಾಡಿರೋದು F6 ಸರ್. ಅಷ್ಟೊಂದು F6 ಇದ್ದಿದ್ದು. ಎಷ್ಟು ಸೊಲ್ಯೂಷನ್ ಏನು ಗೊತ್ತಾ? ನನಗೆ ಶ್ರೀಗಿರಿಪುರ ಚಾರ್ಜ್ ಆಗಿದೆ. 15 ದಿನ ಟೈಮ್ ಕೊಡಿ. ಶ್ರೀಗಿರಿಪುರದ್ದು ಟ್ರಾನ್ಸ್ಫಾರ್ಮರ್ ಏನ್ ಬರೋದೇನಿಲ್ಲ. ನಾನು ಹೇಳ್ತೀನಿ, ಶ್ರೀಗಿರಿಪುರ ಟ್ರಾನ್ಸ್ಫಾರ್ಮರ್ ಪೊಲೀಸ್ ಎಷ್ಟು ದಿನ ಆಯ್ತು? ಟೆಸ್ಟಿಂಗ್ ನಡೀತಾ ಇದೆ ರೀ. ಏನು ಅದ್ರ ಕಾಂಟ್ರಾಕ್ಟ್ ಮಾಡಿಸ್ತವ್ರು ನಮ್ಮವ್ರೆ. ಅಲ್ಲ ಹೇಳ್ತೀನಿ ಕೇಳಿ, ಟ್ರಾನ್ಸ್ಫಾರ್ಮ್ ಕುಂಡಿಸಿ ಮೇ ತಿಂಗಳ ಇದು ಗೌರಿ ಹಬ್ಬಕ್ಕಿಂತ ಮುಂಚೆ ಟ್ರಾನ್ಸ್ಫಾರ್ಮ್ ಹಾಲೆ ಫಿಟ್ಟಿಂಗ್ ಹಾಕಿ ಟೆಸ್ಟಿಂಗ್ ಬಿಡ್ತೀವಿ ಅಂತ ಅವತ್ತಿಂದ ಇವತ್ತರೆಗೂ ಟೆಸ್ಟಿಂಗ್ ಆಯ್ತಾ ಅದು? ಸರ್, ಅಲ್ಲೂ ರವಿ ಅಂತ ಇಲ್ಲಿದ್ದ ಹುಡುಗ ಅಲ್ಲೇ ಕೆಲಸ ಮಾಡ್ತಾವ್. ನನಗೆ ಕೇಳ್ರಿ, TC ಎಷ್ಟು ಶ್ರೀಗಿರಿಪುರ ಕುಂಡಿಸಿದ್ ಯಾವ ಹೇಳ್ತಾರೆ? ಕೇಳೋ ಶಾಸ್ತ್ರನ ಹೇಳ್ತಾ ಇರ್ತಾರೆ. ನೀವ್ ಹೇಳ್ತೀರಲ್ಲ, ಅವೆಲ್ಲ ಕಡಿಬೇಡ. ನಮ್ಗೆ ಇವತ್ತು ಕರೆಂಟ್ ಎಷ್ಟು ಗಂಟೆ ಚಾರ್ಜ್ ಆಗುತ್ತೆ ಅಷ್ಟೇ.
ಈಗ ಲೈನ್ ಚಾರ್ಜ್ F7 ಚಾರ್ಜ್ ಆದ್ಮೇಲೆ ಎಲ್ಲ ಫೀಲ್ಡ್ ಆನ್ ಆಗೋದು ಅಲ್ಲಿವರೆಗೂ ಅವ್ನು ಸೀನಿಯರಾ ನಿಮ್ಮನ್ನ ಅವ್ನು ಸೀನಿಯರ್ ಇಶ್ಯೂ ಅಲ್ಲ. ಈಗ ಅವರು ದೇವರಾಜ ಸೆಕ್ಷನ್ ಆಫೀಸರ್ ಅಲ್ಲ, ಇಲ್ಲೆಲ್ಲ ಸಿದ್ದೇಶ್ ಇದ್ದಾರೆ. ಅವರು ನಿನ್ನೆ ಮೊನ್ನೆ ಇರ್ಲಿಲ್ಲ, ಇನ್ಚಾರ್ಜ್ ಏನ್ ಬೇಕಾದ್ರೆ ಒಬ್ಬ ರೈತನಿಗೆ ಏಕವಚನದ ಮಾತಾಡೋದು ಲೆಕ್ಕಾಚಾರ ಮಾಡೋದು ಇಷ್ಟೊಂದು ಮಾತಾಡ್ತೀರಾ ಹೇಳಿ. ಅವನು ಲೈನ್ ಮ್ಯಾನ್ಗಳನ್ನ ಅವ್ನು ಅದಿಂದಲ್ಲಿ ಇಟ್ಕೊಂಡು ಸ್ಟ್ರೈಕ್ ಮಾಡಿಸ್ತಾ ನಾನು ಇಲ್ಲೇ ಡ್ಯೂಟಿ ಕೊಡ್ಬೇಕು, ಅವ್ನು ಇನ್ನೊಂದು ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ನಾವು ನೋಡಿದೀವಿ. ಅವನಿಗೆ ಎದುರ್ಕೊಂಡು ನೀವೇನ್ ಕೆಲಸ ಮಾಡ್ತೀರಾ? ಇಲ್ಲ ನೀವೇ ಸಸ್ಪೆಂಡ್ ಮಾಡ್ತೀರಾ? ಇಲ್ಲ ನೋಡಿ ಲೈನ್ ಕೆಲಸ ಮಾಡಕ್ಕೆ ಕೆಲಸ ಕಂಪ್ಲೀಟ್ ಆಯ್ತಾ ಫಸ್ಟ್ ನೋಡಿ. ಆಯ್ತ್ರಿ, ಯಾರು ಹೊಡೆಯಲ್ಲ, ವಯಸ್ಸು ಯಾರು ಹೊಡಿತಾರೆ? ರೈತರು ಹೊಡಿತಾರೆ. ಹೊಡಿಯಕ್ಕೆ